ಗುರು, ಈಗ ನಮ್ಮ ಒಣಕೆ ಓಬವ್ವನ ಕಿಂಡಿಗೆ ಹೋಗೋಣ ಬನ್ನಿ. ಚಿತ್ರದುರ್ಗದ ಒಣಕೆ ಓಬವ್ವ ಹೈದರಾಲಿ ಅಡ್ಡದಾರಿಯಿಂದ ಬಂದಾಗ, ಕಳ್ಳು ಮಾರ್ಗದಿಂದ ಬಂದಾಗ ಹೈದರಾಲಿ ಸೈನಿಕರು ಇದೇ ಜಾಗದಿಂದ ಬರ್ತಿದ್ರು. ಗುರು, ಈಗ ಆ ಜಾಗದಿಂದ ನಾವು ಬರೋಣ. ಈ ಸಣ್ಣ ಗುಹೆಯಿಂದ ಹೈದರಾಲಿ ಸೈನಿಕರು ಬರ್ತಿದ್ರು. ಈ ಜಾಗದಿಂದ ನಮ್ಮ ವೀರ ಒಣಕೆ ಓಬವ್ವ ಅಲ್ಲಿ ನಿಂತು ನೀರು ತಂಬರೋ ಹೊತ್ತಿಗೆ ಆ ಸೈನಿಕರು ಇಲ್ಲಿಂದ ಬರೋದು ಗೊತ್ತಾಯಿತು. ನಮ್ಮ ಒಣಕೆ ಓಬವ್ವ ಸುಮ್ಮನೆ ಬಿಡ್ತಾಳ? ಜಜ್ಜು 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 ಬಿಡ್ತಾರೆ. ಯಾವ ರೀತಿ ಅಂತ ನೋಡ್ತೀರಾ? ಬನ್ನಿದ್ರು ಒಳಗಡೆ ಹೋಗ್ಬರೋಣ. ಅದೇ ಅವಾಗಿಂದನು ಇಲ್ಲಿರುವ ಕಿಂಡಿಯನ್ನು ಒಣಕೆ ಓಬವ್ವ ಎನ್ನುವ ಕಿಂಡಿ ಈ ಹೆಸರು ಪ್ರಸಿದ್ಧವಾಗಿ ಖ್ಯಾತಿ ಪಡೆದಿದೆ. ಹೈದರಾಲಿ ಸೈನಿಕರನ್ನು ಒಣಕೆ ಓಬವ್ವ ಅವರ ಮೇಲೆ ದಾಳಿ ಮಾಡಿ ಆ ಶತ್ರುಸ್ಥೈನರನ್ನು ಸಂಹರಿಸುತ್ತಾಳೆ. ಆ ನಂತರ ಒಣಕೆ ಓಬವ್ವನು ನಿಧಾನ ಉಸಿರಿಗೆ ಜಾರುತ್ತಾಳೆ. ಅದೇ ಆ ಒಣಕೆ ಓಬವ್ವನ ಸಮಾಧಿ. ಒಣಕೆ ಓಬವ್ವ ಗಂಡ ಪತಿ ಊಟ ಮಾಡುತ್ತಿರುವಾಗ ನೀರ್ ಖಾಲಿ ಆಗುತ್ತಲ್ಲ, ಆ ನೀರ್ ತರಬೇಕಾಗಿದ್ದ ಸ್ಥಳ 365 ದಿನಗಳು ಕಾಲ ಸತತವಾಗಿ ಕೋಲ್ಡ್ ವಾಟರ್ ಬರ್ತಿದ್ದು ಜಾಗ ಯಾವುದು ಗೊತ್ತಾ? ಇದೇ ಆ ಜಾಗ. 365 ದಿನಗಳು ಕಾಲ ಸತತವಾಗಿ ಕೋಲ್ಡ್ ವಾಟರ್ ಬರ್ತಿದ್ದು ನೀರಿನ ಜಾಗ. ಈ ಜಾಗದಲ್ಲೇ ನೀರ್ ತಂಬರುವ ಸ್ಥಳದಲ್ಲಿ ನಿಂತು ನೋಡಿ ಆ ಹೈದರಾಲಿ ಸೈನಿಕರು ಬರೋದು ನೋಡಿ ನಮ್ಮ ಒಣಕೆ ಓಬವ್ವ ರಣಚಂಡಿ ರೂಪದಲ್ಲಿ ತಾಳಿ ಆ ಶತ್ರು ಸೈನ್ಯವನ್ನ ನಾಶಗೊಳಿಸ್ತಾಳೆ. ಗುರು 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 ಈಗ ಹೋಗ್ತಿರುವ ಜಾಗ ಧಾನ್ಯಗಳು ಸಂಗ್ರಹಿಸಿ ಇಟ್ಟಿರುವ ಕೋಣೆಗಳು. ಅವಾಗಿನವರಿಗೆಲ್ಲ ಧಾನ್ಯಗಳು, ಅಕ್ಕಿ ಕಾಳು ತಿನ್ಲಿಕ್ಕೆ ಬೇಕಲ್ವಾ? ಆಗಿನ ಕಾಲದಲ್ಲಿ ಧಾನ್ಯಗಳು ಸಂಗ್ರಹಿಸಿ ಇಕ್ಕುವ ಕೋಣೆ. ಗುರು, ನಾನಿರೋಂಥ ಜಾಗ ಧಾನ್ಯಗಳು ಸಂಗ್ರಹಿಸಿ ಇಕ್ಕಿರುವ ಕೋಣೆ. ಈ ಥರ ಇರೋದು ಈ ಟೋಟಲಲ್ಲಿ ಈ ಚಿತ್ರದುರ್ಗದಲ್ಲಿ 38 ಇದೆ ಅಂತೆ ಈ ಥರ ಸಂಗ್ರಹ ಮಾಡಿಕ್ಕುವ ಕೋಣೆಗಳು. ರೇಷನ್ ಒಂಥರ ಮುಂದಿನ ಕಾಲಕ್ಕೆ ಬೇಕಾಗಿರೋವೆಲ್ಲ ರೇಷನ್ಗಳು ಎಲ್ಲ ಇಲ್ಲೇ ಇರ್ತಿದ್ರು. ಕಾಳುಗಳು, ಅಕ್ಕಿ, ಗೋಧಿ, ರಾಗಿ, ಪ್ರತಿಯೊಂದು ಧನಸು ಧಾನ್ಯಗಳು ಇದೇ ಸ್ಟೋರ್ ರೂಮಲ್ಲಿ ಅವರು ಇಡ್ತಿದ್ರು. ಈ ಥರ ಈ ಚಿತ್ರದುರ್ಗದಲ್ಲಿ ಇರೋದು 38 ಧಾನ್ಯಗಳು ಸಂಗ್ರಹಿಸಿ ಇಕ್ಕುವ ಕೋಣೆ. ಗುರು, ಈ ಚಿತ್ರದುರ್ಗದ ಕೋಟೆ ಇತಿಹಾಸ ಸಣ್ಣ ಪುಟ್ಟದ್ದು ಅಲ್ಲ. ತಿಮ್ಮಣ್ಣ ನಾಯಕ ಪಾಳೆಗಾರರಿಂದ ಸ್ಟಾರ್ಟ್ ಆಗಿದ್ದ ಈ ಕೋಟೆ ಕೊನೆಗೆ ಎಂಡಾಗದು ಚಿಕ್ಕ ಮದಕರಿ ನಾಯಕನಿಂದ. ಚಿಕ್ಕ ಮದಕರಿ ನಾಯಕ ಪಟ್ಟಾಭಿಷೇಕ ಆಗುವ ಸಂದರ್ಭ ಏಜ್ ಎಷ್ಟಿತ್ತು ಗೊತ್ತಾ? ಬರೀ 12 ವರ್ಷದಲ್ಲಿ ಅವನಿಗೆ ಪಟ್ಟಾಭಿಷೇಕ ಆಗುತ್ತೆ. ಚಿಕ್ಕ ಮದಕರಿ ನಾಯಕ, ವೀರ ಮದಕರಿ ನಾಯಕನಿಗೆ ರಾಜತಂತ್ರ ಕುತಂತ್ರ ಗೊತ್ತಿಲ್ಲದ ನಮ್ಮ ವೀರ ಮದಕರಿ ನಾಯಕನಿಗೆ ಈ ರಾಜ್ಯಭಾರ ನಡೆಸೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ಆ ನಂತರನೇ ಮೈಸೂರು ಹೈದರಾಲಿ ಈ ಚಿತ್ರದುರ್ಗನ ಕೋಟೆನ ವಶಪಡಿಸೋಕ್ಕೆ ಆರಂಭಿಸ್ತಾನೆ. ಕುತಂತ್ರ ತಂತ್ರದಿಂದ ಬಂದಿರುವ ನಮ್ಮ ಹೈದರಾಲಿ ಈ ಚಿತ್ರದುರ್ಗನ ವಶಪಡಿಸ್ಕೊಳಕ್ಕೆ ಆಗೋದಿಲ್ಲ. ಯಾಕಂದರೆ ಸುತ್ತಲೂ ಕೋಟೆ ಇರೋದ್ರಿಂದ ಈ ನಮ್ಮ ಚಿತ್ರದುರ್ಗನ ಸ್ವಲ್ಪನೂ ಅಲ್ಲಾಡ್ಸೋಕ್ಕಾಗಲಿಲ್ಲ. ಬೇಸತ್ತುಗೊಂಡ ಹೈದರಾಲಿ ಈ ಚಿತ್ರದುರ್ಗದ ಕೋಟೆ ಮೇಲೆ ಬ್ಲಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪಿರಂಗಿಗಳು ಊದ್ತಾನೆ, ಸೈನಿಕರದಿಂದ ದಂಡಯಾತ್ರೆ ಮಾಡಿಸ್ತಾನೆ. ಆದರೂ ಈ ಚಿತ್ರದುರ್ಗದ ಸ್ವಲ್ಪ ಕೂಡ ಅಲ್ಲಾಡ್ಸೋಕ್ಕೆ ಆಗಲಿಲ್ಲ. ಯಾಕಪ್ಪ ಅಂದರೆ ಇದು 7 ಸುತ್ತಿನ ಕೋಟೆ ಆಗಿರೋದ್ರಿಂದ ಒಂದೊಂದು ಕೋಟೆ ದೊಡ್ಡ ಬೃಹತ್ತಾದ ಆಗಿದೆ. ಕೋಟೆಗೆ ಮುತ್ತಿಗೆ ಹಾಕಿ ಒಳಸಂಚು ಪಡೆದು ಇಲ್ಲಿರುವ ಜನಗಳನ್ನು, ಅಂದರೆ ಈ ಚಿತ್ರದುರ್ಗದಲ್ಲಿ ಮುಸ್ಲಿಮರು ಇದ್ದರು.
ಅಂದರೆ ಈ ಚಿತ್ರದುರ್ಗರನ್ನು ಅವ್ರನ್ನೂ ಕಾಪಾಡ್ತಾಯಿದ್ರು. ಅವರನ್ನು ಒಳಸಂಚಿನ ಮೂಲಕ ಮಾಡಿ ಅವರನ್ನು ದುಡ್ಡಿಗಾಗಿ ಆಸೆಪಟ್ಟು ಅವರನ್ನು ಖರೀದಿಸ್ಕೊಂತಾನೆ ಯಾರು, ಹೈದರ್ ಅಲಿ. ದುಡ್ಡೆಲ್ಲ ಕೊಟ್ಟು ಹೈದರಲ್ಲಿ ಈ ಚಿತ್ರದುರ್ಗದಲ್ಲಿರುವ ಸೈನಿಕರನ್ನು ಹೈದರ್ ಅಲಿ ವಶಪಡಿಸ್ಕೊತಾನೆ ದುಡ್ಡಿನ ಆಸೆಗೆ. ಹೈದರ್ ಅಲಿ ವಶಪಡಿಸ್ಕೊಂಡಿರುವ ಈ ಸೈನಿಕರನ್ನು ಇಲ್ಲಿರುವ ಮದ್ದು ಗುಂಡುಗಳಿಗೆ ಮಣ್ಣೆರೆಸಿ ಈ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸ್ಕೊಳಕ್ಕೆ ಪ್ರಾರಂಭಿಸುತ್ತಾನೆ. ಆದರೂ ಚಿಕ್ಕ ಮದಕರಿ ನಾಯಕ ಸಣ್ಣ ಸೈನ್ಯದಿಂದಿರುವುದರಿಂದ ಆ ಯುದ್ಧ ಮಾಡಲು ಅವನಿಗೆ ಆಸೆ ಇರೋದಿಲ್ಲ. ಹಾಗಾಗಿ ಚಿಕ್ಕ ಮದಕರಿ ನಾಯಕ ಸಂಧಾನಕ್ಕೆ ಒಪ್ಕೊಂತಾನೆ. ಮೊದಲ ಬಾರಿ ಒಪ್ಕೊಳ್ಳದಿದ್ದರೂ ಮತ್ತೊಂದು ಬಾರಿ ಸಂಧಾನಕ್ಕೆ ಒಪ್ಕೊಂತಾನೆ. ಹೈದರ್ ಅಲಿ ಕುಟಗ ಸಂಧಾನ ಒಪ್ಕೊಂಡು ಹೈದರ್ ಅಲಿ ಜೊತೆಗೆ ಸೇರಿ ಇನ್ನುಳಿಕಿದ ರಾಜ್ಯಗಳಲ್ಲಿ ಪಾಳೆಗಾರ ಅವರನ್ನು ಕೊಂದು ಹಾಕ್ತಾನೆ ಯಾರು, ಹೈದರ್ ಅಲಿ. ಪಾವಗಡ ಹತ್ರ ಇರೋ ಇಳ್ಕಲ್ನ ಒಂದು ಪಾಳೆಗಾರನ ಬಿಡು ಅಂತ ಚಿಕ್ಕ ಮದಕರಿ ನಾಯಕ ಹೇಳಿದ್ರು ಹೈದರ್ ಅಲಿ ಅವರನ್ನು ಬಿಡಲಿಲ್ಲ, ಕೊಂದು ಹಾಕ್ಬಿಡ್ತಾರೆ. ಇದನ್ನು ನೋಡಿ ಚಿಕ್ಕ ಮದಕರಿ ನಾಯಕ ಮನನೊಂದು ಮತ್ತೊಮ್ಮೆ ಬಾರಿ ಹೈದರ್ ಅಲಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಾರಂಭಿಸುತ್ತಾರೆ. ಹೈದರ್ ಅಲಿ ಎಷ್ಟೇ ಕುತಂತ್ರಗಳು ಮಾಡಿದ್ರು ಈ ನಮ್ಮ ಚಿತ್ರದುರ್ಗ ಕೋಟೆಯನ್ನು ಅಲ್ಲಾಡ್ಸೋಕ್ಕೆ ಆಗಲೇ ಇಲ್ಲ. ಆನಂತರ ಬೇಸತ್ತ ಚಿತ್ರದುರ್ಗದಲ್ಲಿರುವ ಅನೇಕ ಯುದ್ಧ ತಂತ್ರಗಳನ್ನು ನಿಪುಣವಾಗಿ ಹೈದರ್ ಅಲಿ ಮಾಡ್ಕೊತಾನೆ. ಸುತ್ತಲೂ ಹೊರದಿರುವ ಹೈದರ್ ಅಲಿ ಸೈನಿಕರು ಚಿತ್ರದುರ್ಗವನ್ನು ಮುತ್ತಿಗೆ ಹಾಕೋಕ್ಕೆ ಇಷ್ಟಪಡ್ತಾನೆ. ಅಂದ್ರೂ ಈ ನಮ್ಮ ಚಿತ್ರದುರ್ಗ ಮುತ್ತಿಗೆ ಹಾಕೋಕ್ಕೆ ಆಗಲ್ಲ. ಸಾಂತ್ವನ ಕೇಳಿದ ಹೈದರ್ ಅಲಿ ಚಿಕ್ಕ ಮದಕರಿಯನ್ನು ಮತ್ತೆ ಸಾಂತ್ವನಕ್ಕೆ ಕಳೀತಾನೆ. ಹೈದರ್ ಅಲಿ ಇರೋದು ಒಂದೇ ಮೆಥಡ್, ಈ ವ್ಯಕ್ತಿಯನ್ನು ಬೆಳೆಸ್ಕೊಂಡು ಕೈ ಬಿಡ್ಬೇಕಂತ. ಹಾಗಾಗಿ ಎಲ್ಲ ರಾಜ್ಯದಲ್ಲಿರೋ ಪಾಳೆಗಾರನ್ನು ಇದೇ ರೀತಿ ಕುತಂತ್ರದಿಂದ ಪಾಳೆಗಾರನ್ನು ಒಬ್ಬೊಬ್ಬರನ್ನಾಗಿ ಸದೆ ಪಡಿತಾ ಇದ್ದ. ಏನು ಮಾಡಿದ್ರು ಈ ಚಿತ್ರದುರ್ಗ ಕೋಟೆನ ಅಲ್ಲಾಡ್ಸೋಕ್ಕಾಗಲಿಲ್ಲ ಅನ್ನೋ ಈ ಹೈದರ್ ಅಲಿಗೆ ಮನಸ್ಸು ಬಹಳ ನೊಂದೋಗುತ್ತೆ. ಆ ನಂತರನೇ ಬಂದಿದ್ದು ಹೈದರ್ ಅಲಿಯ ಮಗ ಟಿಪ್ಪು ಸುಲ್ತಾನ್ ಬಂದು ಈ ಜಾಗವನ್ನು ಮುತ್ತಿಗೆ ಪಡೆಯೋಗು ಮತ್ತೆ ಪ್ರಾರಂಭಿಸ್ತಾನೆ. ಅದು ಆಗಲ್ಲ. ಏಕಪ್ಪ ಅಂದರೆ ಅದು ಅಷ್ಟು ಬೃಹತ್ತಾದ ಬಂಡೆಗಳ ನಡುವೆ ಈ ಕೋಟೆ ನಿರ್ಮಾಣ ಆಗಿತ್ತು. ಮರಾಠರು ಕೂಡ ಚಿತ್ರದುರ್ಗಕ್ಕೆ ಬಂದು ಈ ನಮ್ಮ ಮದಕರಿ ನಾಯಕನಿಗೆ ಬೆಂಬಲಾಗಿ ನಿಲ್ತಾರಂತಂದು ಈ ಮರಾಠರನ್ನು ದುಡ್ಡಿನ ಆಸೆಗೆ ಕೊಂಡು ಹೈದರ್ ಅಲಿ ಅವರನ್ನು ಒದ್ದು ಹೊರಗೆ ಓಡಿಸ್ತಾನೆ. ಆನಂತರ ಟಿಪ್ಪು ಸುಲ್ತಾನನ್ನು ಇದು ಒಂದು ಎಲ್ಲ ಸಾಮ್ರಾಜ್ಯ ಆಳ್ಬೇಕನ್ನೋ ಆಸೆ ಇರುತ್ತಲ್ಲ, ಆನಂತರ ಮತ್ತೆ ನಮ್ಮ ಮದಕರಿ ನಾಯಕನ್ನು ಸಾಂತ್ವನ ಮತ್ತು ರಾಜ್ಯ ಆಗೋಕ್ಕೆ ಮದಕರಿ ನಾಯಕನ್ನು ಕರೀತಾನೆ. ನಮ್ಮ ಮದಕರಿ ನಾಯಕ ತಂತ್ರಗಳ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮ ಮದಕರಿ ನಾಯಕ ಮತ್ತೊಂದು ಸತಿ ಈ ಸಾಂತ್ವನಕ್ಕೆ ಒಪ್ಕೊಂತಾನೆ. ಇಬ್ಬರು ಸ್ನೇಹಿತರಾಗಿದ್ದರು. ಮುಚ್ಚಿದ ದ್ವಾರ ಬಾಗಿಲುಗಳು ಒಂದೊಂದಾಗಿ ತೆರೆಯಲಿಕ್ಕೆ ಪ್ರಾರಂಭಿಸ್ತಿದ್ದಾರೆ. ನೀವೆಲ್ಲ ನೋಡಿರ್ಬೋದು, ಈ ಚಿತ್ರದಲ್ಲಿ ಸಿನಿಮಾದಲ್ಲಿ ನೀವು ತೋರಿಸಿರ್ತಾರೆ. ಮತ್ತು ಆ ದ್ವಾರ ಬಾಗಿಲು ತೆಗೆದು ಕೂಡಲೇ ಮತ್ತು ಚಿಕ್ಕ ಮದಕರಿ ನಾಯಕ ಹೋರಾಟ ಮಾಡೋಕೆ ಹೋಗ್ತಾರಂತ. ಅದು ಒಂದು ಕಲ್ಪನೆ ಮೂಲಕ ತೆಗೆದಿರೋದು ಚಿತ್ರ, ಒಂದು ಸಿನಿಮಾ. ನಿಜವಾಗ ಆಗಿದ್ದು ಅವರ ಸ್ನೇಹ. ಮತ್ತು ನಾವಿಬ್ಬರು ಒಂದಾಗನಂತ ಟಿಪ್ಪು ಸುಲ್ತಾನ್ ಹೇಳಿದ ಮೇಲೆ ಆ ಬಾಗಿಲುಗಳನ್ನು ಮತ್ತೆ ಚಿಕ್ಕ ಮದಕರಿ ನಾಯಕ ತೆರೆಸ್ತೇನೆ. ಎಲ್ಲ ದ್ವಾರ ಬಾಗಿಲುಗಳು ತೆಗೆದ ಮೇಲೆ ನಮ್ಮ ಚಿಕ್ಕ ಮದಕರಿ ನಾಯಕ ಸಾಂತ್ವನಕ್ಕೆ ಅಂದರೆ ಸ್ನೇಹಕ್ಕೆ ಒಪ್ಪಿಕೊಂಡ ಚಿಕ್ಕ ಮದಕರಿ ನಾಯಕನ ಟಿಪ್ಪು ಸುಲ್ತಾನ್ ಅವರು ವಶಪಡಿಸ್ಕೊಂತಿದ್ದಾರೆ. 1779ರಲ್ಲಿ ಈ ನಮ್ಮ ಚಿಕ್ಕ ಮದಕರಿ ನಾಯಕನ ಟಿಪ್ಪು ಸುಲ್ತಾನ್ ಅವರು ಶ್ರೀರಂಗಪಟ್ಟಣದಲ್ಲಿ ಕೋಣೆಯಲ್ಲಿ ಬಚ್ಚಿಡ್ತಾರೆ. ಅವಾಗೆ 1779ರಲ್ಲಿ ಅವ್ರದ್ದು ಕೊನೆ ಅಂತ ಆಗುತ್ತೋ ಇಲ್ಲ ಏನಾಗುತ್ತೋ ಗೊತ್ತಿಲ್ಲ. ಆ ನಂತರದಿಂದನೇ ಟಿಪ್ಪು ಸುಲ್ತಾನ್ ಈ ಜಾಗವನ್ನು ಕಬಳಿಸಿದ್ದು ಮತ್ತು ಈ ಜಾಗವನ್ನು ಗೆದ್ದಿದ್ದು. ಕೆಲವು ವರ್ಷಗಳ ನಂತರ ಮತ್ತೆ ಈ ಜಾಗವನ್ನು ಯಾವ ರೀತಿ ಮೋಸದಿಂದ ಗೆದ್ದಿರುವ ಈ ನಮ್ಮ ಚಿತ್ರದುರ್ಗ ಕೋಟೆಯನ್ನು ಈ ನಮ್ಮ ಹೈದರ್ ಅಲಿಗಳು ಅದೇ 20 ವರ್ಷಗಳ ನಂತರ ಬ್ರಿಟಿಷರು ಅದೇ ಒಳಸಂಚಿನ ಮೂಲಕ ಈ ಹೈದರ್ ಅಲಿ ಗೆದ್ದಿರುವ ಈ ಕೋಟೆನ ಆ ಹೈದರ್ ಅಲಿನ ಸೋಲಿಸಿ ಸಾವನ್ನಪ್ಪಿಸ್ತಾರೆ. ಯಾರು? ಬ್ರಿಟಿಷರು. ಇರಂಗೆ ಒಳಸಂಚು ಮಾಡಿ ಈ ಚಿತ್ರದುರ್ಗನೆಲ್ಲ ಗೆದ್ದಿರ್ತಾರೋ ಅದೇ ರೀತಿ ಬ್ರಿಟಿಷರು ಕೂಡ ಒಳಸಂಚನ್ನು ಮಾಡಿ ಇಲ್ಲಿ ಹೈದರ್ ಅಲಿ ಸೈನ್ಯವನ್ನು ಹಾಗೂ ಟಿಪ್ಪು ಸುಲ್ತಾನನ್ನು ಸದೆ ಬಡಿತಾರೆ. ಗುರು ನೋಡಿ, ಇದೆ ಈ ಚಿತ್ರದುರ್ಗದ ಇತಿಹಾಸ. ಒಳಸಂಚು ರಾಜ ಕುತಂತ್ರದಿಂದ ಗೆದ್ದಿರುವ ಈ ನಮ್ಮ ಚಿತ್ರದುರ್ಗ ಕೋಟೆನ ಹೈದರ್ ಅಲಿ
ಕೆಲವು ವರ್ಷಗಳಾದಮೇಲೆ ಅದೇ ಬ್ರಿಟಿಷರನ್ನ ಸಾವನ್ನಪ್ಪುತ್ತಾರೆ. ಗೆದ್ದರೆ ಪೇಸ್ಟ್ ಗೆಲ್ಲಬೇಕಲ್ವ. ಈ ಥರದಿಂದ ಮೋಸದಿಂದ ಗೆದ್ದರೆ ಎಲ್ಲರೂ ಇದೇ ಥರ ಆಗೋದು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಈ ಭಕ್ತ ಕೇಳುವ ಅಷ್ಟೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಕಾಮೆಂಟ್ನಲ್ಲಿ ನಿಮಗೇನು ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.